ಹಾಸನದ ಮಟ್ಟಿಗೆ ಹೇಳಬೇಕಾದ್ರೆ ಹಾಸನದಲ್ಲಿ ಈ ಬಾರಿಯ ಬಜೆಟ್ ಅಲ್ಲಿ ನಮ್ಮ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡಜಿಯವರ ಕನಸು ಏನು IIT ಬರಬೇಕು ಮತ್ತು ಏರ್ಪೋರ್ಟ್ ಬರಬೇಕು ಅಂತ, ಈ ಬಾರಿ ಆದ್ರೂ ಈ ಕನಸು ನೆರವೇರುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ನಮ್ಮ ದೇವೇಗೌಡಜಿಯವರು ಮತ್ತು ನರೇಂದ್ರ ಮೋದಿ, ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಬಾಂಧವ್ಯ ಚೆನ್ನಾಗಿರೋದ್ರಿಂದ ಮುನ್ನಡಿ ಬರೆಯೋದಾದ್ರೆ ಪ್ರವಾಸೋದ್ಯಮ ಮತ್ತು ಕೈಗಾರಿಕೋದ್ಯಮ ಇದನ್ನೆಲ್ಲ ಮನಗಂಡ್ರೆ ಹೈನುಗಾರಿಕೆಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದೆ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳ ಕೊರತೆ ಏನಿಲ್ಲ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರದ ಸಮನ್ವಯ ಸಾಧಿಸಿ ಏನಾದ್ರೂ ಅತಿ ಹೆಚ್ಚಿನ ಸಾಧನೆಯನ್ನ ಮಾಡಿದ್ರೆ ಹಾಸನ ಬಹಳ ಮಹತ್ತರವಾದಂತಹ ಸ್ಥಾನವನ್ನು ಕಲ್ಪಿಸಬಹುದೇ. ಮಂಗಳೂರು ಪೋರ್ಟ್ ಹತ್ರದಲ್ಲಿದೆ, ಜೊತೆಗೆ ಕೊಚ್ಚಿನ್ ಪೋರ್ಟ್ ಇರ್ಬೋದು, ಅದಕ್ಕೆ ಮೂಲಕವಾಗಿ ಮೈಸೂರು ಇರಬಹುದು. ಇದು ಐತಿಹಾಸಿಕ ಪ್ರಸಿದ್ಧ ಸ್ಥಳವಾದದ್ದರಿಂದ ಎರಡೂ ಜಿಲ್ಲೆಗಳು, ಅದರ ಜೊತೆಗೆ ಮಡಿಕೇರಿನೂ ಸಹ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟತೆಯನ್ನ ಮತ್ತು ವಿಶೇಷತೆಯನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆಯಾಗಿದ್ದು, ಈ 4-5-6 ಜಿಲ್ಲೆಗಳನ್ನ ಕ್ರೋಢೀಕರಿಸಿ ಇದಕ್ಕೆ ಏನು ಬೇಕು ಸಂಪನ್ಮೂಲಗಳ ಕೊರತೆ ಎದ್ದು ಕಾರಣವನ್ನು ನೋಡ್ಕೊಳ್ಳೋದ್ರಲ್ಲಿ ಮಾಡಿದೆ ಆದ್ರೆ ಬಹಳಷ್ಟು ಒಳ್ಳೆ ಉತ್ತೇಜನಕಾರಿಯಾಗಿರುತ್ತೆ. ಅಲ್ಲಿ ಮತ್ತೆ ಎಸ್ಪೆಷಲಿ ರೈಲು ಅಂತ ಹೇಳಿದಾಗ ಹಾಸನ ಟು ಬೇಲೂರು ಮತ್ತು ಬೇಲೂರು ಟು ಚಿಕ್ಕಮಂಗ್ಳೂರು, ಅದೇ ತರ ಸಕಲೇಶ್ಪುರ ಟು ಬೇಲೂರು ಮತ್ತೆ ಆದ್ರೆ ಇದು ಒಂದು ಆದಷ್ಟು ಬೇಗ ಕೈಗೂಡು ಬಂದ್ರೆ ತುಂಬಾ ಅತ್ಯುತ್ತಮವಾದಂತ ಒಂದೊಳ್ಳೆಯ ನಿರೀಕ್ಷೆ ಈ ನಮ್ಮ ಹಾಸನ ಜಿಲ್ಲೆದಾಗಿರುತ್ತೆ. ಮತ್ತೆ ಮುಂದುವರೆದು ಈಗ ಬೆಂಗಳೂರಿನಲ್ಲಿ ಕೆಲವೊಂದು ರೈಲುಗಳು ಬಂದು ಸುಮ್ಮನೆ ಅನಾವಶ್ಯಕವಾಗಿ ನಿಲ್ತಾ ಇದ್ದಾವೆ, ನಿಲ್ಲೋದಿಕ್ಕೆ ಜಾಗನೂ ಇಲ್ಲ, ನಿಲ್ದಾಣವೇ ಇಲ್ಲ. ಈಗ ಅದನ್ನ ಏನ್ ಮಾಡ್ತಿದ್ದಾರೆ, ಚಾಮರಾಜನಗರ, ಮೈಸೂರು ಮತ್ತೆ ವಿಶ್ವೇಶ್ವರ ನಿಲ್ದಾಣದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅದ್ರ ಬದಲು ಕೆಲವೊಂದು ರೈಲುಗಳನ್ನ ಹಾಸನದ ಮಟ್ಟಿಗೆ ಹೇಗೆ ಸೊಲ್ಲಾಪುರ ಟು ಹಾಸನ್ ಟ್ರೈನ್ ಬಿಟ್ಟಿದ್ದಾರೆ, ಅದೇ ತರ ಕೆಲವಾರು ರೈಲುಗಳನ್ನ ಸಕಲೇಶ್ಪುರದವರೆಗೂ ತಗೊಂಡು ಹೋಗೋದು ಅಥವಾ ನೆಕ್ಸ್ಟ್ ಒಂದು ಎಲ್ಲಿ ಟ್ರ್ಯಾಕ್ಗಳು ಚೆನ್ನಾಗಿದ್ದಾವೆ ಅಲ್ಲಿ ನಿಲ್ಲಿಸುವಂತ ಕಾರ್ಯಕ್ರಮ ಮಾಡಿ ಎಲ್ಲಿಂದ ಮತ್ತೆ ಪುನಶ್ಚೇತನ ಕೊಟ್ಟರೆ ನಿಜವಾಗ್ಲೂ ಪ್ರವಾಸೋದ್ಯಮಕ್ಕೆ ಇಂಬು ಕೊಡುವ ನಿಟ್ಟು ಮತ್ತು ನಿಲುವು ಮತ್ತು ಸರಕು ಸಾಗಾಣಿಕೆಗೆ ಒಂದು ಒಳ್ಳೆ ಉತ್ತೇಜನಕಾರಿಯಾಗಿ ಬೆಳೆದಿದೆ.